ನಮಸ್ಕಾರ ವೀಕ್ಷಕರೇ. ಗುಜರಾತಿನ ಸೋಮನಾಥದ ಹತ್ತಿರ ಬರೋ ಪ್ಲೇಸಸ್ ಒಂದಿಷ್ಟು ನೋಡ್ಕೊಂಡು ಬರೋಣ ಬರ್ರಿ. ನಾವಿಲ್ಲಿ ಇವತ್ತು ತ್ರಿವೇಣಿ ಸಂಗಮಕ್ಕೆ ಬಂದೀವಿ. ಇಲ್ಲಿ ಹರಿಣಿ, ಕಪಿಲಾ ಮತ್ತು ಸರಸ್ವತಿ ಈ ಮೂರು ನದಿ ಸಂಗಮ ಆಗ್ಯಾವ ನೋಡ್ರಿ. ಭಾರಿ ಪವಿತ್ರ ಸ್ಥಳ ಇದು. ಇಲ್ಲಿ ಬಂದು ಒಂಚೂರು ನೀರು ಪ್ರೋಕ್ಷಣೆ ಮಾಡಿಕೊಂಡು ಹಂಗೆ ಮುಂದೆ ಹೋದ್ವಿ ರೀ. ಇಲ್ಲಿಂದ ನೆಕ್ಸ್ಟ್ ನಾವು ಕೃಷ್ಣನ ಒಂದು ಸ್ಥಾನಕ್ಕೆ ಹೋದ್ವಿ. ಯಾವುದಂದ್ರೆ ಆ ಪ್ಲೇಸಿಗೆ ಏನು ಹೇಳ್ತಾರಂದ್ರೆ ಬಾಲಿಕಾ ತೀರ್ಥ ಅಂತ ಹೇಳ್ತಾರೆ ರೀ. ಈ ಪ್ಲೇಸ್ ಯಾವುದಂದ್ರೆ ಕೃಷ್ಣನ ಕೊನೆ ಕ್ಷಣಗಳನ್ನು ಕಳೆದಿರುವಂಥ ಒಂದು ಪ್ಲೇಸ್ ರೀ. ಕೃಷ್ಣನ ದೇಹ, ಕೃಷ್ಣ ಅಲ್ರಿ, ಕೃಷ್ಣನ ದೇಹ ಅಂದ್ರೆ ಇಲ್ಲಿ ಕೃಷ್ಣ ಒಂದು ಮರದ ತಳಗ ಮಲ್ಕೊಂಡಿರ್ತಾನಂತ್ರಿ. ಬಂದು ಅಲ್ಲೊಬ್ಬ ಬೇಟೆಗಾರ ಒಂದು ಬಾಣ ಬಿಟ್ಕೊಳ್ಳೋಣ, ಅದು ಕೃಷ್ಣನ ಉಂಗುಷ್ಟಕ್ಕೆ ಅಂದ್ರೆ ಹೆಬ್ಬರಳಿಗೆ ತಾಗಿ ಕೃಷ್ಣನ ಕೊನೆ ಆಗ್ತದಂತ್ರಿ. ಕೃಷ್ಣಾವತಾರದ ಕೊನೆ ಆಗ್ತದಂತ ಆ ಸ್ಥಳ ರೀ ಇದು. ಇದ ನೋಡ್ರಿ ಆ ಪ್ಲೇಸ್. ಕೃಷ್ಣ ಮಲ್ಕೊಂಡಾನ, ಒಬ್ಬ ಬೇಟೆಗಾರ ಬಂದು ಕೃಷ್ಣನ ಮುಂದೆ ಕೈ ಮುಕ್ಕೊಂಡು ಕೂತಾನಲ್ರಿ. ಇದ ಪ್ಲೇಸ್ ನೋಡ್ರಿ. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಆ ಮರ ಅದಲ್ರಿ, ಇವತ್ತಿಗೂ ಆ ಮರದೊಳಗೆ ಜೀವದ. ಇದ ನೋಡ್ರಿ ಆ ಮರ ಇಲ್ಲಿ ಕಾಣಿಸ್ಲಿಕ್ಕತ್ತದಲ್ರಿ, ಇದರಿ ಆ ಮರ. ಇವತ್ತಿಗೂ ಅದ್ರೊಳಗೆ ಜೀವದ ರೀ. ಅದು ಹಸಿರದ ನೋಡ್ರಿ, ಅದ್ರ ಬಡ್ಡಿ ಎಲ್ಲ ಎಂಥ ಅದ್ಭುತ ಅಲ್ರಿ. ಅದ ದೇವಸ್ಥಾನ ಕಡೆ ಇರೋ ಒಂದು ಹೊಂಡ ರೀ. ಈ ಪ್ಲೇಸ್ ನೋಡಂತ್ರ ನಮಗೆ ಬಹಳ ದುಃಖ ಅನ್ನಿಸ್ತು. ಈ ಪ್ಲೇಸ್ ಯಾವುದಂದ್ರೆ ಕೃಷ್ಣನ ಮೊಮ್ಮಗನಾದ ಅನಿರುದ್ಧ ಇರ್ತಾನಲ್ರಿ, ಕೃಷ್ಣನ ಅಂತ್ಯ ಸಂಸ್ಕಾರ ಮಾಡಿದಂಥ ಜಾಗ ರೀ. ಒಂದ್ಸತಿ ಕಣ್ಣೊಳಗೆ ನೀರು ಬಂದಂಗೆ ಆತು ನೋಡ್ರಿ ಈ ಪ್ಲೇಸ್ ನೋಡಿ. ಎಂಥ ಭಗವಂತಗೂ ಬಿಡ್ಲಿಲ್ಲಲ್ಪ ಈ ಒಂದು ಮರಣ ಅನ್ನೋದಂತ ಹೇಳಿ. ಇಲ್ಲಿ ಅಲ್ಲಿ ಕೃಷ್ಣನ ಪಾದುಕ ಇಟ್ಟಾರ್ರಿ. ಭಾಳ ಅಂದ್ರೆ ಭಾಳ ಒಂಥರ ಮನ್ಸಿಗೆ ದುಃಖ ಅನ್ನಿಸ್ತು ನಮಗೆ. ನೀವು ನೋಡ್ಲಿಕತ್ತೀರಿ ನೋಡ್ರಿ, ಈಗ ಪಾದುಕ ಕಾಣಿಸ್ತಾವ. ಇದ ಸ್ಥಳ ರೀ ಅದು. ಇವೆಲ್ಲ ಸೋಮನಾಥದ್ದು ಆಸ್ಪಾಸ್ ಒಂದು 50 ಕಿಲೋಮೀಟ್ರ್, ಒಂದು 20 ಕಿಲೋಮೀಟ್ರ್ ಅಷ್ಟ ಒಂದು ಡಿಸ್ಟೆನ್ಸ್ ಒಳಗೆ ಇರೋ ಜಾಗ ರೀ ಇವು. ಇದ್ರೊಳಗೆ ಬಲದೇವ್ರ ಅಂತಾರೆ, ನಮ್ಮ ಬಲರಾಮನ ಗುಡಿ ಅದ ರೀ. ಒಂದು ಗುಹೆ ಟೈಪ್ ಅದ ರೀ ಇಲ್ಲಿ. ಆ ಗುಹೆ ಒಳಗೆ ಹೋದ್ರೆ ಬಲರಾಮಂದು ಗುಡಿ ಅದ ರೀ. ಹಿಂಗೆ ಭಾಳ ಪ್ಲೇಸಸ್ ಅವ ರೀ ಇಲ್ಲಿ. ಭಾಳ ಚಂದ ಪ್ಲೇಸಸ್ ಅವ. ಏನಂದ್ರೆ ಎಲ್ಲ ಕೃಷ್ಣಾವತಾರ ಒಳಗೆ ನಾವು ಏನೇನು ಕೇಳೀವಿ ಅಥವಾ ಪುರಾಣ ಒಳಗೆ ಓದಿವಲ್ರಿ, ಆ ಎಲ್ಲ ಪ್ಲೇಸಸ್ ನೋಡ್ಲಿಕ್ಕೆ ಸಿಗ್ತಾವೆ ನೋಡ್ರಿ ಇಲ್ಲಿ. ಭಾಳ ಅಂದ್ರೆ ಭಾಳ ಮಸ್ತ್ ಅವ. ನಮಗಂತೂ ನೋಡಿ ಭಾಳ ಖುಷಿ ಆಯ್ತು. ಇದನ್ನು ನೋಡ್ರಿ ಆ ಗುಹೆ. ಇಲ್ಲಿ ಬಲರಾಮಂದು ಮೂರ್ತಿ ಇದು ಮಾಡ್ಯಾರ, ಇಲ್ಲಿ ಇಟ್ಟಾರ. ಇಲ್ಲಿ ಒಳಗೆ ಹೋದ್ಕೊಳ್ಳೋಣ ಅಲ್ಲಿ ಗುಹೆ ಅಂದ್ರೆ ಭಾಳ ಉದ್ದೇನಿಲ್ಲ, ಒಂದು ಸ್ವಲ್ಪ ಅದ ರೀ. ಅಲ್ಲಿ ಒಳಗೆ ಹೋದ್ಕೊಳ್ಳೋಣ ಬಲರಾಮಂದು ಇದು ಅದ ರೀ. ನಾಗಪ್ಪಂದು, ಬಲರಾಮ ಅಂದ್ರೆ ನಾಗಪ್ಪ, ಶೇಷ ದೇವ್ರದ್ದು. ಒಂದೊಂದು ಜಾಗಕ್ಕೂ ಒಂದೊಂದು ಮಹತ್ವ ಅದ ನೋಡ್ರಿ. ಅಷ್ಟು ಚಂದ ಪ್ಲೇಸ್ ಅವ ಇವು. ನಾವು ಒನ್ ಡೇ ಫುಲ್ ಇಲ್ಲೇ ಸೋಮನಾಥ್ ಮತ್ತು ಸೋಮನಾಥಿನ ಆಸ್ಪಾಸ್ ಇರುವ ಒಂದು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದ್ವಿ. ಇಲ್ಲಿ ನೋಡ್ರಿ, ಇದು ಶೇಷ ದೇವ್ರದ್ದು ಮೂರ್ತಿ ಇರೋದು ಒಂದು ಜಾಗ ರೀ. ಇಲ್ಲಿ ಗುಹೆ ಒಳಗೆ ಅದ ರೀ. ಇಲ್ಲಿ ಅವ್ರ ಪಾದುಕಗಳೂ ಅವ ಶೇಷ ದೇವ್ರದ್ದು. ಭಾಳ ಚಂದ ಪ್ಲೇಸ್ ಅವ ರೀ. ಖರೇನ ಇಂಥ ಪಾಸಿಟಿವ್ ವೈಬ್ಸ್ ಅವ ಅಂದ್ರೆ ಎಲ್ಲ ದೇವಸ್ಥಾನದೊಳಗೂ ಅಷ್ಟು ಪಾಸಿಟಿವ್ ವೇಬ್ಸ್ ಅವ ನೋಡ್ರಿ. ನಮಗಂತೂ ಭಾಳ ಖುಷಿ ಅನ್ನಿಸ್ತು. ನನಗಂತೂ ಇಲ್ಲಿ ಹೋಗಿ ಬಂದದ್ದು ಖರೇನ ನಮ್ಮ ಒಂದು ಪುಣ್ಯನ ಅನ್ಬೇಕು, ಅಷ್ಟು ನನಗೆ ಖುಷಿ ಆಯ್ತು. ಇಲ್ಲಿ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲಿ ನೋಡ್ತೀರಿ ಅಲ್ಲೇ ರುದ್ರದೇವರು, ಎಲ್ಲಿ ನೋಡ್ತೀರಿ ಅಲ್ಲಿ ರುದ್ರದೇವರು. ಎಲ್ಲೆಲ್ಲಿ ಕೃಷ್ಣನ ಗುಡಿ ಅದ ಅಲ್ಲೆಲ್ಲೇ ರುದ್ರದೇವರು ಇದ್ದೇ ಇದ್ದಾರೆ ನೋಡ್ರಿ. ಇದನ್ನು ನೋಡ್ರಿ ಆ ದೇವಸ್ಥಾನ ಫುಲ್ ಹೊರಗಿಂದ ವ್ಯೂ ರೀ ಇದು. ಇಲ್ಲೇನದ ನಾರಾಯಣ ಮತ್ತು ಲಕ್ಷ್ಮೀನಾರಾಯಣ ಇರುವಂಥ ಒಂದು ಶಾರದಾ ಪೀಠ ಸೋಮನಾಥ್ ಅಂತ ಇದು. ಏನು ಚಂದ ಗುಡಿ ಅವ ನೋಡ್ರಿ. ಇಲ್ಲೇ ಭಾರಿ ಮಸ್ತ್ ಅವ ನೋಡ್ರಿ ಗುಡಿ. ಎಲ್ಲ ಹಳೆ ಗುಡಿನ ರೀ ಇಲ್ಲಿ. ಮತ್ತು ಎಲ್ಲ ನೋಡ್ರಿ. ಮತ್ತೊಂದಂದ್ರೆ ಇಲ್ಲಿ ನಾರ್ತ್ ಕಡೆ ಮಹಾದೇವ್ರದ ಭಾಳ ನೋಡ್ರಿ, ಮಹಾದೇವ್ರದ್ದು ಆರಾಧನಾ ಭಾಳ ಮಾಡ್ತಾರೆ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಮನಾಥ್ ಮಹಾದೇವ್ ಅಂತ. ಇಲ್ಲಿ ಸೋಮನಾಥ್ ಒಳಗೆ ಕಾಮನಾಥ್ ನೋಡ್ರಿ, ಎಷ್ಟು ಚಂದ ಅನ್ನಿಸ್ತದೆ. ಮಹಾದೇವ್ರಿಗೆ ಭಾಳ ನಡ್ಕೋತಾರೆ ಇಲ್ಲಿ. ಹಂಗೆ ಅವ ರೀ ಇಲ್ಲಿ ವೈಬ್ಸು, ಹಂಗೆ ಅವ ಮಹಾದೇವ್ರದ ವೈಬ್ಸ್. ಮೀನ್ಸ್ ಹಿಂಗೆ ಇಷ್ಟು ಇದು ಅನ್ನಿಸ್ತದೆ. ಶಕ್ತಿ ಪೀಠ ಅಲ್ರಿ ಇವೆಲ್ಲ. ಬಂದು ಕೂಡ ಅದನ್ನು ಒಂದು ಪಾಸಿಟಿವ್ ವೈಬ್ಸ್ ಭಾರಿ ಅಂದ್ರೆ ಭಾರಿ ಅನ್ನಿಸ್ತದೆ. ಬರ್ರಿ ಗುಡಿ ಒಳಗೆ ಹೋಗಿ ಬರೋಣ. ನೋಡ್ರಿ ಎಷ್ಟು ಚಂದದ ಗುಡಿ. ನರ್ಸದ
ಇಲ್ಲಿ ನೋಡ್ರಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಕೃಷ್ಣ ಮತ್ತು ಈಶ್ವರ ಇಬ್ಬರು ಹರಿಹರ ಇಬ್ಬರು ಒಂದ ಕಡೆ ಇರೋ ದೇವಸ್ಥಾನ. ಇದೊಂದು ವಿಶೇಷ ಇತ್ರಿ. ಅಲ್ಲಿ ಹರಿಹರ ಇರೋ ಒಂದು ದೇವಸ್ಥಾನ ರೀ ಇದು. ಇಲ್ಲಿ ಶಂಕರಾಚಾರ್ಯ ಮಠಗಳು ಭಾಳ ಬರೀ ಇಲ್ಲಿ ಈ ದ್ವಾರಕಾ ಒಳಗಾಗಲಿ ಸೋಮನಾಥ್ ಒಳಗಾಗಲಿ. ಇಲ್ಲಿ ನೋಡ್ರಿ ಇಲ್ಲಿ ಶಾರದಾದೇವಿ ಶಾರದಾಂಬ ಇದ್ದಾಳೆ. ಆಮೇಲೆ ಇಲ್ಲಿ ಒಳಗೆ ಒಂದು ಗುಹೆ ಟೈಪ್ ಇತ್ರಿ. ಇಲ್ಲೇನಂತಂದ್ರೆ ಅವರು ಒಂದು ದಾರ ಕಟ್ತಾರೆ ಈ ದೃಷ್ಟಿ ಕೆಟ್ಟ ದೃಷ್ಟಿ ಆಗ್ಲಾರ್ದಂಗೆ ಎಲ್ಲ. ಒಂದು ಶಂಕರಾಚಾರ್ಯ ಮತ್ತು ಮಹಾದೇವ್ರ ಮುಂದಿಟ್ಟು ಒಂದು ಈ ಟೈಪ್ ದಾರ ಕಟ್ತಾರೆ. ಇದು ಅಂದ್ರೆ ಒಟ್ಟೆ ಕೆಟ್ಟ ದೃಷ್ಟಿ ಆಗಲಿ ಮತ್ತೊಂದಾಗಲಿ ಏನೂ ಆಗ್ಲಾರ್ದಂಥ ಇರೋದು ಒಂದು ದಾರ ರೀ. ಇದು ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತದ್ರಿ ಇದು. ಇಲ್ಲಿ ಇಷ್ಟು ನೆಕ್ಸ್ಟ್ ಮುಗಿಸ್ಕೊಂಡು ನಾವು ಹಂಗೆ ಮತ್ತೆ ಹೊರಗೆ ಬಂದ್ವಿ ರೀ. ಇಲ್ಲಿದೆಲ್ಲ ದರ್ಶನ ಎಲ್ಲ ಮುಗೀತಂತ ಹೇಳಿ. ನೋಡ್ರಿ ಇಲ್ಲಿ ಮಸಾಲೆ ಸಾಮಾನು ಮಾರ್ಲಿಕ್ಕತ್ತಿದ್ರು. ಇದು ಏನೋ ರಾಜ್ಕೋಟ್ದಿಂದ ಬರ್ತಾವಂತ ಇವು ಮಸಾಲೆ. ಎಂಥ ಮಸ್ತ್ ಇದ್ದು ರೀ ಇವು. ಏನು ಘಮ ಘಮ ವಾಸನೆ. ಎಲ್ಲ ನೋಡಿದ್ರಲ್ರಿ ವೀಕ್ಷಕರೇ. ಈಗ ನೆಕ್ಸ್ಟ್ ಮತ್ತೊಂದು ಪ್ಲೇಸಿಗೆ ಹೊಂಟೀವಿ. ಈಗ ನಾವು ಇದಿಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೊಂದು ಪ್ಲೇಸಿಗೆ ಹೊಂಟೀವಿ. ಇಲ್ಲಿ ನೋಡ್ರಿ 12 ಜ್ಯೋತಿರ್ಲಿಂಗ ಇರುವ ಸ್ಥಳ ರೀ ಇದು. ಆಯ್ತು ವೀಕ್ಷಕರೇ, ನಮಸ್ಕಾರ.